ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ₹1,00,00,000 ಕೊಟ್ರು ನಾನು ಈ ಕೆಲಸ ಮಾಡಲ್ಲ ಗುರು. ನೀನ್ ಹೀಗೇ ಮಾತಾಡ್ತಿದ್ರೆ ಕಾರ್ನ ತಗೊಂಡೋಗಿ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ನಲ್ಲಿ ನಿಲ್ಲಿಸ್ತೀನಿ. ಮರ್ಯಾದೆಯಿಂದ ಇಲ್ಲಿಂದ ಹೋಗ್ಬಿಡು. ಆಯ್ತು, ಗಾಡಿನ ಸೀದಾ ಸ್ಟೇಷನ್ ಬಿಡು. ನೋಡು, ನೋಡು, ನೀನ್ ಪುಡಿಯುಬ್ ಜೊತೆ ಇರೋ ಫೋಟೋ. ಹತ್ತು ವರ್ಷದಿಂದ ಈ ಕೆಲಸ ಮಾಡ್ತಿದ್ದಾನ್ ಸಾರ್ ಅಂತ ಈ ಫೋಟೋ ತೋರಿಸ್ತೀನಿ. ಈ ಒಂದು ಸಾಕ್ಷಿ ಸಾಕು, ಕಡಿಮೆ ಅಂದ್ರೂ 10 ವರ್ಷ ಜೈಲಾಗತ್ ನಿಂಗೆ. ಈಗ ನೀನೇ ನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರು ಪರವಾಗಿಲ್ಲ. ನೀನು ಪುಡಿಯುಪ್ಪು ಡೆಲಿವರಿ ಮಾಡಲಿಲ್ಲ ಅಂದ್ರೆ ನಾನೇ ಸ್ಟೇಷನ್ಗೆ ಹೋಗ್ತೀನಿ. ಹೋಗಿ ಈ ಫೋಟೋ ತೋರಿಸ್ತೀನಿ. ಆಯ್ತು, ಇದೊಂದ್ಸಲ ಮಾಡ್ತೀನಿ, ಮತ್ತೆ ಯಾವುದೇ ಕಾರಣಕ್ಕೂ ನನ್ನ ಹತ್ರ ಬರಬಾರ್ದು. ಗುಡ್. ತಗೋ, ಮೊದಲು ಇದನ್ನು ಡೆಲಿವರಿ ಮಾಡು, ಆಮೇಲೆ ಯೋಚನೆ ಮಾಡೋಣ. ಈ ನಂಬರ್ ಫೀಡ್ ಮಾಡ್ಕೋ. ಲೊಕೇಶನ್ ಕಳಿಸ್ತೀನಿ, ಅಲ್ಲಿ ಹೋಗಿ ನಂಬರ್ ಕಾಲ್ ಮಾಡು. ಪಾರ್ಟಿ ಬಂದು ಪ್ಯಾಕೇಜ್ನ ಪಿಕ್ ಮಾಡ್ತಾರೆ. ಕೊನೆಯದಾಗಿ ಸರಿ ಈ ಕೆಲಸ ಮಾಡ್ತೀನಿ. ಆಮೇಲೆ ಒಳ್ಳೆಯವನಾಗಿ ಬದುಕೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅವಕಾಶ ಮಾಡಿಕೊಡ್ತಾಯಿ. ಇದನ್ನ ಡೆಲಿವರಿ ಮಾಡೋಕ್ಕೆ ಹೋದಾಗ ಪೊಲೀಸವ್ರ ಹತ್ರ ಸಿಗಾಕೊಳ್ದ ಹಾಗೆ ಕಾಪಾಡುತ್ತಾಯಿ. ಹೆಂಡತಿ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ. ಬದಲಾಗಿ ಒಳ್ಳೆಯವನಾಗೋಕ್ಕೆ ಅವಕಾಶ ಮಾಡಿಕೊಡ್ತಾಯಿ. ನಂದಿನಿ, ನಂದಿನಿ, ಏನ್ ಮಾವ? ಎಲ್ಲಿ ನಿನ್ ಗಂಡ? ಗೊತ್ತಿಲ್ಲ ಮಾವ, ಶೋರೂಮಿಗೆ ಹೋಗಿರ್ಬೇಕು. ಅಯ್ಯೋ ದಡ್ಡಿ ದಡ್ಡಿ, ನಿನ್ ಗಂಡ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ತಿಳ್ಕೊಬೇಕು. ಒಂದ್ ವಿಷಯ ಗೊತ್ತಾ, ನಿನ್ನನ್ ಬಿಟ್ಟು ಬ್ರೌನ್ ಶುಗರ್ ಡೆಲಿವರಿ ಮಾಡಕ್ ಹೋಗಿದ್ದಾನೆ. ನನಗೆ ಬೇರೆ ಕಡೆಯಿಂದ ಇನ್ಫಾರ್ಮೇಶನ್ ಬಂತು. ನನ್ನನ್ನು ಯಾಕೆ ಬಿಟ್ಟೋದ? ಈ ತರ ಬಿಟ್ಟು ಹೋಗಲ್ವಲ್ಲ ಅವನು. ಅಲ್ಲ ನಂದಿನಿ, ಯಾವಾಗ್ಲೂ ನೀನು ನಿನ್ ಗಂಡ ಒಟ್ಟಿಗೆ ಹೋಗ್ತಾ ಇದ್ರಿ ತಾನೆ? ಅದೇನಿವತ್ತು ನಿನ್ನನ್ ಬಿಟ್ಟು ಒಬ್ನೇ ಹೋಗಿದ್ದಾನೆ? ಗಂಡಸ್ರನ್ನ ಹತೋಟಿಯಲ್ಲಿ ಇಟ್ಕೋಬೇಕು. ಈಗ ಅವ್ನ್ ಡೆಲಿವರಿ ಮಾಡಕ್ ಹೋಗಿದಾನಲ್ಲ, ಅದಕ್ಕೆ ಎಷ್ಟು ದುಡ್ಡು ಬರುತ್ತೆ, ಅದನ್ನ ಏನ್ ಮಾಡ್ತಾನೆ ಅಂತ ಹೇಳ್ತಾನ ನಿನ್ಗವನು?
ನೀನು ಜೊತೆಗೆ ಹೋದ್ರೆ ದುಡ್ಡು ಬರೋದು ಹೋಗೋದು ಎಲ್ಲ ನಿನ್ ಕಂಟ್ರೋಲಲ್ಲಿ ಇರುತ್ತೆ. ಹೋದ್ಸಲ ಹೋದಾಗ ಡೈಮಂಡ್ ನೆಕ್ಲೆಸ್ ತಗೊಂಬಂದಿದ್ದೆ. ಅವನೊಬ್ನೇ ಹೋಗಿದ್ದಿದ್ರೆ ಅಷ್ಟು ದುಡ್ಡು ನಿಮ್ ಕೈಗೆ ಸಿಗ್ತಾ ಇತ್ತಾ? ಮತ್ತೆ ಈ ಕೆಲಸ ಮಾಡಲ್ಲ ಅಂತ ಹೇಳಿದ್ನಲ್ಲ, ಶಿವಗಾಮಿ ಕಾರಲ್ಲಿ ಬ್ರೌನ್ ಶುಗರ್ ಡೆಲಿವರಿ ಮಾಡಕ್ ಹೋಗಿ ಪೊಲೀಸರು ಕೈಯಲ್ಲಿ ಸಿಕ್ಕಾಕೊಂಡಿದ್ದ. ಪೊಲೀಸ್ ಹೋಗಿ ಶಿವಗಾಮಿನ ಕರ್ಕೊಂಡ್ ಬರುವಾಗ ಬ್ರೌನ್ ಶುಗರ್ ಮಾಯ ಆಗಿ ಆ ಜಾಗದಲ್ಲಿ ಸೀರೆ ಇತ್ತು. ಹಾಗಾಗಿ ಜೈಲಿಗೆ ಹೋಗೋದು ಮಿಸ್ ಆಯ್ತು. ಶಿವಗಾಮಿ ಹತ್ರ ಹೆಸರು ಹಾಳಾಗ್ ಹೋಯ್ತು. ಶಿವಗಾಮಿ ಮನೆಗೆ ಸಾರಿ ಕೇಳೋದಕ್ಕೆ ಅಂತ ಹೋದಾಗ ಅವ್ರ ಅಕ್ಕ ರೂಪ ಒದ್ಬಿಟ್ಟು ಮನೆಯಿಂದ ಓಡ್ಸುದ್ಲಂತೆ. ಅದಾದ್ಮೇಲೆ 1 ಕೋಟಿ ಕೊಟ್ರು ನಾನು ಇಂಥ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದ. ಆದ್ರೆ ಇವತ್ ಹೇಗ ಆ ಕೆಲಸ ಮಾಡಕ್ ಒಪ್ಕೊಂಡ? ಅದಕ್ಕೆ ಹೇಳ್ತಾ ಇರೋದು, ಒಳ್ಳೆ ದುಡ್ಡು ಕೊಡ್ತೀವಿ ಅಂತ ಹೇಳಿರ್ತಾನೆ, ಅದಕ್ಕೆ ಹೊರಟ್ಬಿಟ್ಟಿದ್ದಾನೆ ಅವನು. ನೀನು ದಡ್ಡಿ ತರ ಮನೇಲಿ ಕೂತಿದ್ಯಾ. ನಿನ್ನ ಹತ್ರ ಮಾಡೋದಿಲ್ಲ ಅಂತ ಹೇಳಿ ಒಳಗೊಳಗೆ ಒಬ್ನೇ ಈ ಕೆಲಸ ಮಾಡ್ತಾ ಇದ್ದಾನೆ. ನೀನ್ ಕೇಳ್ದಾಗ 1000-2000 ಬಿಸಾಕ್ತಾನೆ. ಲಕ್ಷಾಂತರ ರೂಪಾಯಿ ಅವನೇ ಇಟ್ಕೋತಾನೆ. ನಾವಿಲ್ಲಿ ಸುಮ್ಮನೆ ಸಾಯ್ತಿರ್ಬೇಕು. ನೋಡಮ್ಮ, ಈಗಲೇ ಅವನ್ನ ಟೈಟ್ ಮಾಡಿದ್ರೆ ಸರಿ. ಮುಂದೆ ಹೀಗೆ ಹೋದ್ರೆ ಅವನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅವನೇನೇ ಮಾಡಿದ್ರು ನಿನಗೆ ಹೇಳ್ಬಿಟ್ಟೆ ಮಾಡಬೇಕು.